2026 ವಾರ್ಷಿಕ ಪರೀಕ್ಷೆಯ ದೃಷ್ಟಿಕೋನದಿಂದ ಅರ್ಥಶಾಸ್ತ್ರ ವಿಷಯದಲ್ಲಿ 6 ಅಂಕದ ಪ್ರಶ್ನೆ. ಇಲ್ಲಿ ನೋಡ್ರಿ, ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಕೋಷ್ಟಕವು ಎಪಿ ಪಟ್ಟಿಯನ್ನು ನೀಡಲಾಗಿದೆ. ಶ್ರಮದ ಒಟ್ಟು ಉತ್ಪನ್ನವನ್ನು ಕಂಡುಹಿಡಿಬೇಕು ಮತ್ತು ಎಂಪಿ ಅನ್ನು ಸಹ ನಾವು ಕಂಡುಹಿಡಿಬೇಕು. ಎಂಪಿ ಅಂದ್ರೆ ಸೀಮಂತ ಉತ್ಪನ್ನವನ್ನ ಕಂಡುಹಿಡಿಬೇಕು. ಇದು 6 ಅಂಕದ ಪ್ರಶ್ನೆ ರೀ. ಇಲ್ಲಿ ನೋಡ್ರಿ, ಎಲ್ಲೊಂದು ಕೊಟ್ಟಾನ, ಆಮೇಲೆ ಎಪಿನೂ ಕೊಟ್ಟಾನ್ರಿ. ಈಗ ನಾನು ಟಿಪಿ ಮತ್ತು ಎಂಪಿ ಅನ್ನ ಕಂಡುಹಿಡಿಬೇಕು. ಇಲ್ಲಿ ಟಿಪಿ ಕಂಡುಹಿಡಿಬೇಕಾದ್ರೆ ನಾನು ಟಿಪಿ ಎಲ್ ಇಂಟು ಎಪಿ ಅನ್ನ ಮಾಡಬೇಕು. ಆಗ ನನಗೇನು ಸಿಗ್ತದ್ರಿ? ಟಿಪಿ ಅನ್ನ ಸಿಗ್ತದ. ಇಲ್ಲಿ ನೋಡ್ರಿ, ಎಲ್ ಏನದ? 1 ಅದ. ಇಲ್ಲಿ ಎಪಿ ಏನದ? 2 ಅದ. 1 2 2. ಅದೇ ರೀತಿ ಎಲ್ 2 ಅದ, ಎಪಿ ಏನದ? 3 ಅದ. ಇದನ್ನ ಇಂಟು ಮಾಡಿದ್ರೆ ಎಷ್ಟು ಬರ್ತದ್ರಿ? 6 ಬರ್ತದ್ರಿ. ಇಂಟು ಮಾಡ್ಬೇಕ್ರಿ. ಆನಂತರ 3 ಅದ, ಇಲ್ಲಿ 4 ಅದ. 3 4 12 ಬರ್ತದ್ರಿ ಟಿಪಿ. ಆನಂತರ ಎಲ್ 4 ಆದ್ರಿ, ಆಮೇಲೆ ಎಪಿ 5 ಆದ್ರಿ. 4 5 20. ಮತ್ತೆ ಎಲ್ 5 ಆದ್ರಿ, ಎಪಿ ಏನಾದ್ರ 4 ಅದ. 4 5 20. ಅದೇ ರೀತಿ ಎಲ್ 3 ಆದ್ರಿ, ಎಪಿ ಎಲ್ 6 ಅದರಿ, ಎಪಿ ಏನಾದ್ರಿ 3 ಅದರಿ. 6 3 18. ಇಷ್ಟು ಮಾಡಿದ್ರೆ ನಾವು ಟಿಪಿ ಅನ್ನ ಸುಲಭವಾಗಿ ಕಂಡುಕೊಳ್ಳಬಹುದು. ಟಿಪಿ ಸೂತ್ರ ನೋಡ್ರಿ, ಟಿಪಿ ಎಲ್ ಇಂಟು ಎಪಿ. ಇನ್ನು ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ಎಂಪಿ ಅನ್ನ ಕಂಡುಹಿಡಿಬೇಕು. ಎಂಪಿ ಕಂಡುಹಿಡಿಬೇಕಾದ್ರೆ ಎಂಪಿಯ ಸೂತ್ರ ಎಂಪಿ ಟಿಪಿ ಎಲ್ ಮೈನಸ್ ಟಿಪಿ ಎಲ್ ಮೈನಸ್ 1. ಅಂದ್ರೆ ಪ್ರಸ್ತುತ ಟಿಪಿ ಸಂಖ್ಯೆಯನ್ನ ಅದರ ಹಿಂದಿನ ಟಿಪಿ ಸಂಖ್ಯೆಗೆ ಕಳಿಬೇಕು. ಆಗ ನನಗ ಎಂಪಿ ಸಿಗ್ತದ್ರಿ. ಇಲ್ಲಿ ನೋಡ್ರಿ, ಪ್ರಸ್ತುತ ಟಿಪಿ ಏನದ? 2 ಅದ. ಇದ್ರ ಹಿಂದ ಏನದ? 0 ಅದ. 2ರಾಗ 0 ಹೋದ್ರೆ 2 ಬರ್ತದ್ರಿ. ಆ ನಂತರ ಟಿಪಿಯ ಪ್ರಸ್ತುತ ಸಂಖ್ಯೆ 6 ಅದ. ಅದ್ರ ಹಿಂದಿನ ಸಂಖ್ಯೆ 2 ಅದ. 6ರಾಗ 2 ಹೋದ್ರೆ 4 ಬರ್ತದ್ರಿ. ಅದೇ ರೀತಿ ಇಲ್ಲಿ ಕೆಳಗಡೆ ಪ್ರಸ್ತುತ ಸಂಖ್ಯೆ 12 ಅದ್ರಿ. ಅದ್ರ ಹಿಂದಿನ ಸಂಖ್ಯೆ 6 ಅದ. 12ರಾಗ 6 ಹೋದ್ರೆ 6 ಬರ್ತದ್ರಿ. ಅದೇ ರೀತಿ ಪ್ರಸ್ತುತ ಸಂಖ್ಯೆ 20 ಅದ. ಈ 20ರಾಗ ಹಿಂದಿನ ಸಂಖ್ಯೆ 12 ಕಳಿಬೇಕು. 12 ಕಳೆದ್ರೆ 8 ಬರ್ತದ. ಅದೇ ರೀತಿ ಪ್ರಸ್ತುತ ಸಂಖ್ಯೆ 20, ಹಿಂದಿನ ಸಂಖ್ಯೆ 20. 20ರಾಗ 20 ಹೋದ್ರೆ 0 ಬರ್ತದ್ರಿ. ಆ ನಂತರ ಪ್ರಸ್ತುತ ಸಂಖ್ಯೆ 18 ಅದರಿ. ಅದ್ರ ಹಿಂದಿನ ಸಂಖ್ಯೆ 20 ಅದ. 18ರಾಗ 20 ಹೋದ್ರೆ -2 ಬರ್ತದ್ರಿ. ಈ ರೀತಿ ಸುಲಭವಾಗಿ ಲೆಕ್ಕವನ್ನ ಮಾಡೋದ್ರ ಮೂಲಕ 6 ಅಂಕವನ್ನ ಸುಲಭವಾಗಿ ಗಳಿಸಬಹುದ್ರಿ.